ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಗಿದ್ದು ಏನಕ್ಕೆ ಅಂದಾಗ ಒಂದು ಅವ್ರ ನಾಲೆಡ್ಜ್ ಇಂದ ಅಂತ ಗೊತ್ತಾಯ್ತು. ಅದನ್ನ ತಿಳ್ಕೊಂಡ್ವಿ, ಅವ್ರ ನಾಲೆಡ್ಜ್ ಇಂದ. ಇನ್ನೊಂದು ಪಾಯಿಂಟ್ ಯಾವ್ದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡವಳಿಕೆ. ಆವತ್ತಿನ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಕಂಪೇರ್ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚು ಗುಣವಂತರಾಗಿದ್ರು, ಹೆಚ್ಚು ಶೀಲವಂತರಾಗಿದ್ರು. ಅವರ ವಿರೋಧಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದೇ ಒಂದು ಸಣ್ಣ ತಪ್ಪನ್ನು ತೋರ್ಸಕ್ಕೆ ಆಪ್ಷನ್ ಇರಲಿಲ್ಲ, ಅವಕಾಶನೇ ಇರಲಿಲ್ಲ. ಅಷ್ಟು ಅವರು ಬಹಳ ಎಥಿಕಲ್, ಬಹಳ ನೈತಿಕವಾದಂತ ವ್ಯಕ್ತಿಯಾಗಿದ್ರು ಬಾಬಾ ಸಾಹೇಬ್. ಅದರಿಂದ ಅವರ ಎದುರಾಳಿಗಳು ಕೂಡ ಅವ್ರಿಗೆ ಎದುರ್ಕೊತಾ ಇದ್ರು ಬಾಬಾ ಸಾಹೇಬ್ರಿಗೆ. ಅವ್ರ ಎದುರಾಳಿಗಳು ಕೂಡ ಒಂದು ಅವ್ರಿಗಿರೋ ನಾಲೆಡ್ಜು, ಇನ್ನೊಂದು ಅವ್ರಿಗಿರುವಂತ ಶೀಲ. ಆ ಶೀಲ ಅವ್ರಿಗೆ ಹೆಂಗ್ ಬಂತು ಅಂದ್ರೆ ಗೌತಮ ಬುದ್ಧರಿಂದ ಬಂತು. ಗೌತಮ ಬುದ್ಧರ ಪಂಚಶೀಲ ತತ್ವಗಳು ನೀವು ಕೇಳಿರ್ತೀರಾ. ನಾನು ಸುಳ್ಳು ಹೇಳಲ್ಲ, ನಾನು ಕಳ್ತನ ಮಾಡಲ್ಲ, ನಾನು ಮದ್ಯ ಮಾದಕಗಳನ್ನ ಸೇವಿಸಲ್ಲ, ನಾನು ಯಾರನ್ನು ಹಿಂಸಿಸಲ್ಲ, ನಾನು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಲ್ಲ ಅನ್ನುವಂಥ ಪಂಚಶೀಲ ನೀವು ಕೇಳಿರ್ಬೋದು. ಆ ಬುದ್ಧರ ಪಂಚಶೀಲವನ್ನ ಬಾಲ್ಯದಿಂದಲೇ ಪ್ರಾಕ್ಟೀಸ್ ಮಾಡ್ತಿದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯುತ್ತಮವಾದ ನಡವಳಿಕೆಯುಳ್ಳಂತಹ ಶೀಲವಂತರಾಗಿದ್ದರು. ಇದು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ನೀವು ಫಾಲೋ ಮಾಡಬೇಕಾದಂತ ದೊಡ್ಡ ಅಂಶ. ಇದು ದೊಡ್ಡ ಅಂಶ. ನಿಮಗೆ ಸುಮಾರು ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಇವತ್ತು ಭಾರತ ದೇಶದ ಯಾವುದೇ ಜೈಲಲ್ಲಿ ಅತಿ ಹೆಚ್ಚು ಕೈದಿಗಳು ಯಾರಿದ್ದಾರೆ ಅಂದ್ರೆ SC STಗಳು ಹೆಚ್ಚು ಕೈದಿಗಳಿದ್ದಾರೆ. ನಾವು ಮಾತೆತ್ತರೆ ಬುದ್ಧನ ಹೆಸರು ಹೇಳ್ತೀವಿ, ಬಾಬಾ ಸಾಹೇಬ್ ಹೆಸರು ಹೇಳ್ತೀವಿ. ಆದ್ರೆ ನಮ್ಮ ಸಮಾಜ ಹೆಚ್ಚು ಜನರು ಅಪರಾಧಿಗಳು ಜೈಲಿಗಳು ಯಾರು. ಇದು ಹೆಂಗಾಯ್ತು, ಇದು ಯಾಕೆ ಹಿಂಗಾಯ್ತು? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಯಾಕೆ ಅಂದ್ರೆ ಇಷ್ಟೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಆದ್ರೆ ಅವ್ರನ್ನ ಫಾಲೋ ಮಾಡೋದಕ್ಕೆ, ಅವರಂತೆ ಬದುಕಕ್ಕೆ ನಮ್ಗೆ ಆಗ್ತಾ ಇಲ್ಲ. ಸುಮ್ಮನೆ ಘೋಷಣೆ ಕೂಗ್ತೀವಿ, ಕಿರ್ಸ್ತೀವಿ, ಮೆರವಣಿಗೆ ಮಾಡ್ತೀವಿ, ಪಟಾಕಿ ಹೊಡಿತೀವಿ. ನಮ್ಮ ಎನರ್ಜಿನ ಬಾಯಿನಲ್ಲಿ ಹೇಳೋದ್ರಲ್ಲಿ ಹೋಗ್ತಾ ಇದೆ, ಒಳಗಡೆ ಮಾತ್ರ ಟೊಳ್ಳು, ಒಳಗಡೆ ಟೊಳ್ಳು ಖಾಲಿ. ಹಂಗಾಗ್ಬೇಡಿ, ಹಂಗ್ ಮಾಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಹಂಗಾಗೋಗಿದೆ, ಇಲ್ಲಿವರೆಗೂ ಹಂಗಾಗಿದೆ. ನಮ್ಮ ಜನರಿಗೆ ಬಾಯಿ ಜಾಸ್ತಿ, ಒಳಗಡೆ ಮಾತ್ರ ಕಂಟೆಂಟ್ ಇಲ್ಲ, ಮೆಟೀರಿಯಲ್ ಇಲ್ಲ, ನಾಲೆಡ್ಜ್ ಇಲ್ಲ. ಇದರಿಂದಾಗಿ ನಮ್ಮ ಸಮಾಜದ ಮರ್ಯಾದೆನೂ ಹೋಗ್ತಾ ಇದೆ, ಬಾಬಾ ಸಾಹೇಬ್ರ ಮರ್ಯಾದೆನೂ ಹೋಗ್ತಾ ಇದೆ, ಮತ್ತು ನಾವು ಮುಂದಕ್ಕೆ ಬರಕ್ಕೂ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಕುಳಿತು ಪರ್ಫಾರ್ಮೆನ್ಸ್ ಮಾಡಿ, ನೀವು ಹೆಚ್ಚು ಓದ್ತೀರಾ, ಎಷ್ಟು ಓದ್ತೀರಾ ಮತ್ತು ಎಷ್ಟು ಶೀಲವಂತರಾಗಿ ಬದುಕ್ತೀರಾ, ಅದ್ರ ಮೇಲೆ ನಿಮ್ಮ ಭವಿಷ್ಯ ಡಿಸೈಡ್ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ನಲ್ಲಿ ಇದ್ದಾಗ, ಅವರು ಲಾ ಮಾಡೋದಕ್ಕೆ ಅಂತ ಹೋಗಿದ್ದಾಗ, ಅಲ್ಲಿ ಅವ್ರಿಗೆ ಶೀತ ಆಗಿ ಅಸ್ತಮ ಆಗುತ್ತೆ ಬಾಬಾ ಸಾಹೇಬ್ರಿಗೆ. ಯಾಕೆಂದ್ರೆ ಅಷ್ಟು ತುಂಬಾ ಕೋಲ್ಡ್ ಇರ್ತದೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ಸ್ ಬಾಬಾ ಸಾಹೇಬ್ಗೆ ಸಜೆಸ್ಟ್ ಮಾಡ್ತಾರೆ, ನೀವು ವೈನ್ ತಗೊಳ್ಳಿ, ನಿಮ್ಮ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ, ವೈನ್ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಬಾಬಾ ಸಾಹೇಬ್ರು ತಗೊಳ್ಳಲ್ಲ. ಅವ್ರಿಗಿದ್ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಷ್ಟು? ನಾನು ಕುಡಿತೀನಿ, ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂತ ಗೊತ್ತಾದ್ರೆ ನನ್ನ ಸಮಾಜ ಏನ್ ಮಾಡುತ್ತೆ? ಅವರು ಅದೇ ಫಾಲೋ ಮಾಡ್ತಾರೆ ಅಂತೇಳಿ ಅಷ್ಟೊಂದು ಶೀಲವನ್ನ ಮೆರೆದಂತ ವ್ಯಕ್ತಿ ಬಾಬಾ ಸಾಹೇಬ್ರು. ಅಷ್ಟು ಶೀಲ, ತಾನು ಹುಷಾರಾಗ್ತೀನಿ ತಗೊಳ್ಳಿ ಅಂತ ಹೇಳಿದಾಗ್ಲೂ ತಗೊಳ್ಳದೆ ಎಷ್ಟು ಪವಿತ್ರವಾದಂತ ಜೀವನ ನಡೆಸಿದಂತವ್ರು ಬಾಬಾ ಸಾಹೇಬ್ರು. ಅವರ ಅಭಿಮಾನಿಗಳಾಗಿ ನೀವು, ಅವ್ರನ್ನ ಫಾಲೋವರ್ಸ್ ಆಗಿ ನೀವು ಕೂಡ ಅಂಥದ್ದೇ ಒಂದು ಶುದ್ಧವಾದಂತ ಜೀವನ ನಡೆಸಬೇಕು ಅಂತ ನನಗೆ ರಿಕ್ವೆಸ್ಟ್ ಮಾಡ್ತೀನಿ. ಇಷ್ಟನ್ನ ಹೇಳ್ತಾ ಇನ್ನು ಒಂದು ಲಾಸ್ಟ್ ಪಾಯಿಂಟ್ ಹೇಳಿ ನಾನು ಮಾತು ಮುಗಿಸ್ತೀನಿ. ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ನೀವು ಅರ್ಥ ಮಾಡ್ಕೋತೀರಾ ಅಂತಂದ್ರೆ, ಯಾಕಂದ್ರೆ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅವರು ಇರೋದ್ರಿಂದ ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸಾಮಾನ್ಯವಾಗಿ ಈ OBC SC ST ಸ್ಟೂಡೆಂಟ್ಸ್ಗಳಿಗೆ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುತ್ತೆ. ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಈ ಮೈನಾರಿಟಿ ಸ್ಟೂಡೆಂಟ್ಸ್, OBC ಸ್ಟೂಡೆಂಟ್ಸ್ಗೆ ಏನ್ ಒಂದು ಆ ಕೀಳರಿಮೆ ಯಾವುದು ಅಂದ್ರೆ, ಒಂದು ಜಾತಿಯ ಕೀಳರಿಮೆ ಇರ್ತದೆ, ಇಲ್ಲ ಬಣ್ಣದ ಕೀಳರಿಮೆ ಇರ್ತದೆ, ಇಲ್ಲ ಲಿಂಗದ ಕೀಳರಿಮೆ ಇರ್ತದೆ. ನಾನು ಹೆಣ್ಣು ಅಂತ ಮಹಿಳೆಯರು ಕೀಳರಿಮೆಯಿಂದ ನರಳುತ್ತಾರೆ, ನಾನು ದಲಿತ ಅಂತ SC STಗಳು ಕೀಳರಿಮೆಯಿಂದ ನರಳುತ್ತಾರೆ.
ಇದು ಇವ್ರನ್ನ ಮುಂದಕ್ಕೆ ಹೋಗೋಕೆ ಬಿಡಲ್ಲ. ನಿಮಗೆ ಯಾರಿಗ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರ್ತದೆ ಅವರು ನಿಮ್ಮನ್ನ ಮುಂದಕ್ಕೆ ಹೋಗಿ ಬಿಡಲ್ಲ, ಅದು ಹಿಂದಕ್ಕೆ ಜಗ್ಗುತ್ತೆ, ಅದು ಎಳೆಯುತ್ತೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ, ಕೇಳಿ. ನಿಮ್ಮಲ್ಲಿ ಈ ಸೈಡ್ ಎಲ್ಲ ಹೆಣ್ಮಕ್ಳು ಕೂತಿದ್ರೆ ಮೆಜಾರಿಟಿ, ಈ ಕಡೆ ಎಲ್ಲ ಗಂಡು ಹುಡುಗರು ಕೂತಿದ್ರೆ ಮೆಜಾರಿಟಿ. ಆಯ್ತಾ? ಸೂಕ್ಷ್ಮವಾಗಿ ನನ್ನ ಪ್ರಶ್ನೆಗೆ ಅರ್ಥ ಮಾಡಿಕೊಂಡು ಉತ್ತರ ಕೊಡ್ಬೇಕು. ಸುಮ್ಮನೆ ಟಕ್ಕನೆ ಹೇಳ್ಬೇಡಿ, 1 ಸೆಕೆಂಡ್ 4 ಸೆಕೆಂಡ್ ಯೋಚನೆ ಮಾಡಿ ಉತ್ತರ ಮಾಡಿ ನೋಡೋಣ. ಇಲ್ಲಿರೋ ಹೆಣ್ಮಕ್ಳಿಗೆ ಫಸ್ಟ್ ಕೇಳ್ತೀನಿ. ನೀವೆಲ್ಲ ಮಹಿಳೆಯರು, ಹೆಣ್ಮಕ್ಳು ಅಲ್ವಾ? ನಿಮ್ಮ ಹೆಸರು ಹೆಂಗಸರ ಹೆಸರಿದೆ, ನಿಮ್ಮಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಫೀಮೇಲ್ ಅಂತ ಅಥವಾ ಮಹಿಳೆ ಅಂತ ಡಾಕ್ಯುಮೆಂಟ್ ಆಗಿದೆ, ದಾಖಲಾಗಿದೆ. ಅದು ನಾನು ಕೇಳ್ತೀನಿ, ನಿಮ್ಮ ಒಳಗಡೆ ಇರುವಂತ ಚೈತನ್ಯ, ನಿಮ್ಮ ಒಳಗಡೆ ಇರುವಂತ ಎನರ್ಜಿ, ಅಥವಾ ನೀವು ಅದನ್ನ ಆತ್ಮ ಅಂತೀರಾ, ಚೈತನ್ಯ ಅಂತೀರಾ, ಎನರ್ಜಿ ಅಂತೀರಾ, ಏನಾದ್ರು ಅಲ್ಲಿ ಆ ಎನರ್ಜಿ ಅದು ಹೆಣ್ಣು ಗಂಡು ನೀವು ಮಾತ್ರ ಹೇಳ್ಬೇಕು. ಹೇಳಿ, ಉತ್ತರ ಹೇಳಿ. ಕಮಾನ್. ನಾನ್ ಕೇಳ್ತಾ ಇರೋದು, ನೀವು ಫಿಸಿಕಲಿ ಫೀಮೇಲ್, ನೀವು ಫಿಸಿಕಲಿ ಮಹಿಳೆಯರು, ಕರೆಕ್ಟಾ? ಬಟ್ ನಿಮ್ ಒಳಗಡೆ ಎನರ್ಜಿ ಅದು ಮೇಲ ಫೀಮೇಲ ಯಾವ್ದದು ಅಂತ? ಎಸ್, ಗುಡ್ ಆನ್ಸರ್ ಹೇಳಿದಾಳೆ. ಎನರ್ಜಿಗೆ ಲಿಂಗ ಇಲ್ಲ ಅಂತ ಹೇಳಿದಾಳೆ ಅವಳು. ಎನರ್ಜಿಗೆ ಲಿಂಗ ಇಲ್ಲ. ಒಡನೆ ಚಪ್ಪಾಳೆ ಇವಾಗ. ಕರೆಕ್ಟ್ ಆನ್ಸರ್ ಹೇಳಿದಾಳೆ. ಆಯ್ತಾ? ಮತ್ತೆ ನಿಮ್ಗೆ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಉತ್ತರ ಅಲ್ಲೇ ಬಂದ್ಬಿಡ್ತಲ್ಲ. ಫಿಸಿಕಲ್ ಆಗಿ ಕೆಲವರು ಗಂಡಸರಾಗಿರೋದು, ಕೆಲವರು ಹೆಂಗಸರಾಗಿರೋದು ಅದು ಭೌತಿಕ, ಫಿಸಿಕಲ್. ಬಟ್ ನಮ್ಮ ಒಳಗಡೆ ಎನರ್ಜಿ ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ. ನೀವು ಎನರ್ಜಿ ಗಂಡು ಅಲ್ಲ, ಹೆಣ್ಣು ಅಲ್ಲ ಅಂದಮೇಲೆ ಅದು ದಲಿತರ ಎನರ್ಜಿ, ಬ್ರಾಹ್ಮಣರ ಎನರ್ಜಿ, ಒಕ್ಕಲಿಗರ ಎನರ್ಜಿ ಅಂತ ಸಪರೇಟ್ ಇರುತ್ತಾ? ಮುಸ್ಲಿಮರ ಎನರ್ಜಿ, ಹಿಂದೂಗಳ ಎನರ್ಜಿ ಅಂತ ಇರುತ್ತಾ? ನೋ ನೋ. ನೀವು ಸಣ್ಣಕ್ಕಿರೋದು, ನೀವು ದಪ್ಪಕ್ಕಿರೋದು ಅದು ಮ್ಯಾಟರ್ ಆಗಲ್ಲ. ಯಾಕೆ ಅಂದ್ರೆ ಕೇಳಿ, ನನ್ನ ಸ್ಟೂಡೆಂಟ್ಸ್ ಇಬ್ರು, ಒಬ್ರು ಕೆಂಪ ಹೊನ್ನಯ್ಯ ಅಂತ, ಇನ್ನೊಬ್ರು ಮೇಘನಾ ಅಂತ, ಇಬ್ರು 100% ಬ್ಲೈಂಡ್. ಅವರು IAS ಎಕ್ಸಾಮ್ ಪಾಸ್ ಮಾಡಿದ್ದಾರೆ, ಈಗ ಆಫೀಸರ್ಸ್ ಆಗಿದ್ದಾರೆ. ಹೆಂಗೆ ಸಾಧ್ಯ ಆಯ್ತು? ಹೆಂಗೆ ಸಾಧ್ಯ ಆಯ್ತು ಅಂದ್ರೆ, ಕುರುಡಾಗಿರೋದು ಬರೀ ಬಾಡಿ, ದೇಹ ಮಾತ್ರ. ಅವ್ರ ಒಳಗಡೆ ಎನರ್ಜಿ ಅದು ಕುರುಡಾಗಿರ್ಲಿಲ್ಲ. ಆ ಎನರ್ಜಿ ನಿಮ್ಗೆ ಏನೇ ವೈಕಲ್ಯ ಇರ್ಬೋದು, ಏನೇ ಫಿಸಿಕಲ್ ಪ್ರಾಬ್ಲಮ್ ಇರ್ಬೋದು, ಆದ್ರೆ ನಿಮ್ ಎನರ್ಜಿಗೆ ಅದು ಯಾವ್ದು ಇರಲ್ಲ. ಅದು ಕರಿಯನೂ ಅಲ್ಲ, ಬಿಳಿಯನೂ ಅಲ್ಲ, ಮುಸಲ್ಮಾನ ಅಲ್ಲ, ಹಿಂದೂ ಅಲ್ಲ, ಬ್ರಾಹ್ಮಣ ಅಲ್ಲ, ಏನೂ ಅಲ್ಲ. ಇದನ್ನೇ ಕುವೆಂಪು ಅದು ವಿಶ್ವಮಾನವ ಅಂತ ಕರೆದಿದ್ದಾರೆ. ವಿಶ್ವಮಾನವ ಕುವೆಂಪು ಅದೊಂದು ಅದೊಂದು ಬಹಳ ಅಗಾಧವಾದದ್ದು. ಅದು ತುಂಬಾ ಕೆಪಾಸಿಟಿ ಇದೆ ಅದಕ್ಕೆ. ನೀವು ಯಾರೇ ಆಗಿದ್ರು ಕೂಡ ನಿಮ್ಗೆ ತುಂಬಾ ಕೆಪಾಸಿಟಿ ಇದೆ. ಅದಕ್ಕೆ ಒಂದೇ ಕೆಲಸ ನೀವು ಮಾಡ್ಬೇಕಾಗಿರೋದೇನಂದ್ರೆ, ನೀವು ಆ ಕೀಳಿರಿಮನ್ನ ತೆಗಿಬೇಕು, ನಿಮ್ಮನ್ನ ನೀವು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೋಬೇಕು. ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಯಾರು ಏನು ಅಚೀವ್ಮೆಂಟ್ ಬೇಕಾದ್ರೂ ಮಾಡ್ಬೋದು. ಇಂಥವ್ರೆ ಮಾಡ್ಬೇಕು, ಅಂಥವ್ರೆ ಮಾಡ್ಬೇಕು ಅಂತ ಏನಿಲ್ಲ, ಯಾರಾದ್ರೂ ಮಾಡ್ಬೋದು. ಆ ಕಾರಣಕ್ಕೆ ನಿಮ್ಗೆ ಏನಾದ್ರೂ ಅರ್ಥದ ಕೀಳಿರಿಮೆ ಇದ್ರೆ ದಯವಿಟ್ಟು ಅದನ್ನ ತೆಗೀರಿ. ನಿಮ್ಮ ಒಳಗಡೆ ಎನರ್ಜಿ ಬಹಳ ಪವರ್ಫುಲ್, ಬಹಳ ಪರಿಶುದ್ಧವಾದದ್ದು, ತುಂಬಾ ಸ್ಟ್ರಾಂಗ್ ಆದದ್ದು. ನೀವು ಅದಕ್ಕೆ ನಾನು ಹೇಳಿದಂತ ಟಿಪ್ಸ್ ಹೇಳಿದ್ನಲ್ಲ, ಡೈಲಿ 6 ಅವರ್ಸ್ ನೀವು ಕೂತು ಸ್ಟಡಿ ಮಾಡೋದ್ರ ಮೂಲಕ, ಒಳ್ಳೆ ಶೀಲಗಳನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ನೀವು ಎನರ್ಜಿಯನ್ನ ಇನ್ನಷ್ಟು ಪವರ್ಫುಲ್ ಮಾಡ್ಬೋದು. ನೀವು ಹಂಗೆ ಮಾಡಿಲ್ಲ ಅಂದ್ರೆ ಆ ಎನರ್ಜಿ ಮತ್ತಷ್ಟು ಕುಗ್ಗೋಗುತ್ತೆ, ಅದು ನಾಶ ಆಗುತ್ತೆ, ನಿಮಗೆ ಏನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಯೋಚನೆ ಮಾಡಿ ಅಂತ ಹೇಳ್ತಾ, ಸೊ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಕೋಲಾರದಲ್ಲಿ ಬಹುಜನ ವಿದ್ಯಾರ್ಥಿ ವೇದಿಕೆಯ ಸದಸ್ಯರು, ಅದರ ಒಂದು ನಾಯಕರಾದಂಥ KC ರಾಜಣ್ಣವರು ಮತ್ತು ಅವರೆಲ್ಲ ತಂಡದ, ನನಗೆ ಅವರೆಲ್ಲ ಹೆಸರು ಗೊತ್ತಿಲ್ಲ, ಯಾರು ತಪ್ಪಿರ್ಕೋಬಾರ್ದು, ನೀವೆಲ್ಲರೂ ಸೇರಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀರಾ. ಅವ್ರಿಗೆ ನಾನು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.